ಫ್ರೆಂಡ್ಸ್, ಎಲ್ರಿಗೂ ನಮಸ್ಕಾರ. ಎಲ್ಲರೂ ಹೇಗಿದ್ದೀರಾ? ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಸೊ ಎಲ್ಲರೂ ಆರಾಮಾಗಿದ್ದೀರಾ ಅಂತ ಭಾವಿಸ್ತಾ ಇವತ್ತಿನ ವ್ಲಾಗ್ನ ಶುರು ಮಾಡ್ತಾ ಇದ್ದೀನಿ. ಸೊ ಇವತ್ತು ಎಲ್ಲ ಕೆಲಸನ ಮುಗಿಸ್ಬಿಟ್ಟು ಈಗ ಬ್ಲೌಸ್ ಇತ್ತಲ್ವ, ಅದನ್ನ ಫುಲ್ ಕಂಪ್ಲೀಟ್ ಮಾಡಿಬಿಡೋಣ, ಇವತ್ತು ಸ್ಟಿಚ್ ಮಾಡೋಣ ಅಂತ ಹೇಳ್ಬಿಟ್ಟು ಇವತ್ತು ಸ್ಟಿಚ್ ಮಾಡ್ತಾ ಇದ್ದೀನಿ. ಸೊ ಇವತ್ತು ಫುಲ್ ಅಂತೂ ಕಂಪ್ಲೀಟ್ ಮಾಡೋದಕ್ಕಾಗಲಿಲ್ಲ, ಒಂದು 3/4% ಕಂಪ್ಲೀಟ್ ಮಾಡಿಬಿಟ್ಟು ಮತ್ತು ಪವರ್ ಹೋಯಿತು, ಹಂಗಾಗಿ ಮತ್ತೆ ಸ್ಟಿಚ್ ಮಾಡಲಿಲ್ಲ, ಸುಮ್ಮನೆ ಆಗಿಬಿಟ್ಟೆ. ಅದಾದಮೇಲೆ ಪವರ್ ಬರೋದು ಸ್ವಲ್ಪ ಲೇಟ್ ಆಗೋಯಿತು. ಆಮೇಲೆ ಸ್ವಲ್ಪ ಸೌತೆಕಾಯಿ ಇತ್ತು ಹಂಗೇ, ಹಂಗಾಗಿ ಅದನ್ನು ಕಟ್ ಮಾಡಿಕೊಂಡು ಅದ್ರ ಮೇಲೆ ಉಪ್ಪು ಉದುರಿಸ್ಕೊತಾ ಇದ್ದೀನಿ. ಉಪ್ಪು ಮತ್ತು ಖಾರ ಎರಡನ್ನೂ ಉದುರಿಸ್ಕೊಂಡು ತಿಂದರೆ ಚೆನ್ನಾಗಿರುತ್ತೆ. ಹಂಗಾಗಿ ಮನೆಯಲ್ಲಿ ಇದ್ವಿ ಅಂದರೆ ಏನಾದರೂ ಒಂದು ತಿನ್ನಬೇಕು ಅನ್ನಿಸ್ತಾ ಇರುತ್ತೆ. ಒಂಥರ ಖಾರ ಖಾರ ಇರೋ ಅಂಥದ್ದನ್ನು, ಇವಾಗ ಬೇರೆ ಚಳಿ ಬೇರೆ ಆಗ್ತಾ ಇರುತ್ತೆ, ಮತ್ತು ಅವಾಗವಾಗ ಜಿನಿ ಅಂತ ಮಳೆ ಬೇರೆ ಬರ್ತಾ ಇರುತ್ತೆ ಅಲ್ವಾ, ಹಂಗಾಗಿ ಏನಾದರೂ ಒಂದು ತಿನ್ನಬೇಕು ಅಂತ ಅನ್ನಿಸ್ತಾ ಇರುತ್ತೆ. ಹಂಗಾಗಿ ಸೌತೆಕಾಯಿ ಕಟ್ ಮಾಡಿಕೊಂಡೆ. ನೋಟೆಲ್ಲ ಅಳ್ಕೊಂಡು ಎಲ್ಲ ಕಟ್ಟಾಗಿರವ, ಎಷ್ಟು ನೋಟುಗಳು ಸಿಕ್ಕಿದೆ. ಯಾಕೆ ನೋಟೇ ಕಟ್ಟಾಗಿ ಹೋಗೈತೆ? ಇವೆಲ್ಲ ಡ್ಯಾಮೇಜ್ ಆಗಿರೋದಾ, ಎಲ್ಲ ಕಟ್ಟಾಗಿರೋದು ಈ ಥರ. ನೀನು ಯಾಕೆ ಇಸ್ಕೊಂತೀಯ? ಆ ಥರ ನೋಡ್ಬಿಟ್ಟು ವಾಪಸ್ ಕೊಡಬೇಕು. ಯಾವಾಗೋ ನೈಟಲ್ಲಿ ಅಥವಾ ಯಾವಾಗಲೂ ಕೊಟ್ಟಿರ್ತಾರ, ಯಾವುದೋ ಜಾಸ್ತಿ ಗೊತ್ತಿಲ್ಲ ಅಂತಂದು ಹೋಗಿಲ್ಲ ಅಂತಂದರೆ ಹಂಗೆ ಇಟ್ಟಿರ್ತೀನಿ. ಆ ಥರ ಮಾಡಿ 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 ಇಷ್ಟೊಂದು ಆಗಿದೆ. ಓ ಸ್ವಾಮಿ, ಚೆನ್ನಾಗಿದ್ದಾವೆ. ಹೋಗಲ್ಲ ಅಂದರೆ ಪೆಟ್ರೋಲಿಗೆ ತಗೊಂತಾರೆ ತಾನೇ. ಈ ಥರ ಕಟ್ಟಾಗಿರೋ ಎಲ್ಲಿ ಈ ಥರ ಇವೇನು ಯೂಸ್ ಆಗೋದಿಲ್ಲ, ಕಟ್ಟಾಗಿದ್ದಾವೆ. ಈ ಥರ ಕಟ್ಟಾಗತಕ್ಕ ಹೆಂಗೆ ಇಟ್ಕೊಂಡಿದ್ದೆ? ಬುಕ್ಕಲ್ಲಿ ಇಟ್ಟಿದ್ನಲ್ಲ. ಓ ಸ್ವಾಮಿ, ಎಲ್ಲ 10 ರೂಪಾಯಿ ನೋಟು, 20 ರೂಪಾಯಿ ನೋಟು, ಜಾಸ್ತಿ 10 ರೂಪಾಯಿ ನೋಟುಗಳೇ ಇರೋದೆಲ್ಲ. ನೋಡಿ, ಇದು ನೋಡಿ ಯಾವ ಥರ ಐತೆ, ಒಳ್ಳೆ ಇಲ್ಲಿ ತಿಂದಿರೋ ಥರ ಐತೆ ಈ ನೋಟು. ಎಲ್ಲ ಈ ಥರ ಕಟ್ಟಾಗ್ಯಾವೆ. ಈ ಥರದ ಪೆಟ್ರೋಲಿಗೆ ತಗೊಂಬಲ್ಲ, ಬ್ಯಾಂಕಿಗೆ ಕೊಡ್ಬೇಕಷ್ಟೆ. ಎಲ್ಲ ಜೋಡಿಸ್ಕೊಂಬಿಟ್ಟು ಬ್ಯಾಂಕಲ್ಲಿ ಒಂದ್ಸಲ ಬ್ಯಾಂಕಿಗೆ ಹೋಗ್ಬಿಟ್ಟು ಕೊಟ್ಟು ಚೇಂಜ್ ಮಾಡಿಸ್ಕೊಂಬರ್ಬೇಕು. ನಮ್ಮ ಮನೆಗೆ ಈ ಕತೆ, ನೋಟುಗಳೆಲ್ಲ ಅರ್ಧೋಗಿರೋನೆಲ್ಲ ಜೋಡಿಸ್ಕೊಂಡು ಕುತ್ಕೊಂಡಿರೋದು. ಎಷ್ಟು ವರ್ಷದ ಇವೆ ನೋಟುಗಳೆಲ್ಲ ಇವು. ಅಂದರೆ ಇವತ್ತು ನೆನ್ನೆವಂತೂ ಅಲ್ಲ, ಇವು ಎಷ್ಟೊಂದು ವರ್ಷದಿಂದ ಎಲ್ಲ ಕುಡಿಕಿರೋವು, ಅರ್ಧೋಗಿದ್ದಾವೆ ಅಂತ, ಕಟ್ಟಾಗಿದ್ದಾವೆ ಅಂತ. ಇಷ್ಟು ನೋಟು ಕಟ್ಟಾಗಿರೋ ಕೊಟ್ಟಿದ್ದಾರೆ ಅಂದರೆ ನನಗೆ ಗೊತ್ತೇ ಆಗಿಲ್ಲ. ಕಟ್ಟಾಗೈತೆ ಅಂತ ಅಂದ ತಕ್ಷಣ ಯಾವುದಾದ್ರೂ ಒಂದು ಬುಕ್ನಾಗ ಇಕ್ಕಿ ಸುಮ್ಮನೆ ಆಗ್ತೀಯ ನೀನು. ಅದು ಕಟ್ಟಾಗಿತ್ತು, ಯಾರು ತೊಗೊಳಲ್ಲ ಅಂದರೆ ನೋಡೋಣ ನಾವು ಚೇಂಜ್ ಮಾಡಿಸೋಣ ಅಂತ ಹೇಳ್ಬಿಟ್ಟು ಒಂದು ಬುಕ್ಕಲ್ಲಿ ಇಟ್ಬಿಡ್ತಿದ್ದೆ, ಸುಮ್ಮನೆ ಆಗ್ತಿದೆ. ಎಲ್ಲ ಮರ್ತೋಗಿ ಈ ಥರ ಮಾಡಿ ಮಾಡಿ ಇಷ್ಟೊಂದು ನೋಟು ಆಗಿದೆ. ಎಲ್ಲ ಚೇಂಜ್ ಮಾಡಿಸ್ಕೊಡ್ಬೇಕು ಬ್ಯಾಂಕಿಗೆ ಕೊಟ್ಬಿಟ್ಟು ಯಾವಾಗಾದ್ರೂ. ಇದು ಇವು ಕಟ್ಟಾಗಿದಾವಲ್ಲ, ಇದು ಏನು ಅಂಟಿಸ್ಬೇಕು ಅಂತ ಬ್ಯಾಕ್ ಸೈಡ್ ಸಣ್ಣದಾಗಿ ಅಂಟಿಸ್ಬೇಕು. ಫೆವಿಕ್ವಿಕ್ ಹಾಕ್ಬಿಟ್ಟು ಸಣ್ಣ ಅಂಟಿಸಿ ಇರುತ್ತೆ ನೀಟಾಗಿ. ಏನು ಮಾಡ್ತೀಯ, ಅವಾಗ ಸೇಲ್ ಮಾಡಬೇಕೀಗ. ಬ್ಯಾಂಕಿಗೆ ತಗೊಂತಾರೆ ತಾನೇ. ಸೇಲ್ ಅಂದರೆ ಏನಿಲ್ಲ, ಬ್ಯಾಂಕಿಗೆ ತಗೊಂಡೋಗಿ ಕೊಟ್ಬಿಟ್ಟು ಆಯ್ತು, ತೊಗೊತಾರೆ, ಎಕ್ಸ್ಚೇಂಜ್ ಮಾಡಿಕೊಡ್ತೀವಿ, ಬೇರೆ ಕೊಡ್ತಾರೆ. ಎಲ್ಲ ಸೇರಿ ಇಷ್ಟು 200-300 ಇರಬೇಕಿದು, 300 ರೂಪಾಯಿ ಇರಬೇಕಂತದೆ. 3, 4, 5, 6, 7, 8, 9, 10, 11, 12, 13, 14, 15, 16, 17, 18, 19, 20. ಅರೆ 220 ರೂಪಾಯಿ ಇದೆ. 220 ರೂಪಾಯಿ ಆಗೋವರೆಗೂ ಎಲ್ಲ ಹಂಗೆ ಇಟ್ಟು ಕಲೆಕ್ಟ್ ಮಾಡಿರೋದು. ಎಷ್ಟು ಸೇಲ್ ಮಾಡಬೇಕು ಬ್ಯಾಂಕಿಗೆ. ಇದು ಬರಲ್ಲ, ಹೋಗಿದೆ. ಏನಾಗೈತೆ ಅದು? ಕಟ್ಟಾಗಿದೆ. ಅದು ಫುಲ್ಲು ಇದೆ ಇಲ್ಲಲ್ಲ ಕೆಳಗಡೆ. ನೋಡೋಣ, ಇದಕ್ಕೆ ಪೆಟ್ರೋಲಿಗೆ ಕೊಡೋಣ. ಇದಂತೂ ಬರಲ್ಲ, ನೋಡಿದ ತಕ್ಷಣ ವಾಪಸ್ ಕೊಡ್ತಾರೆ. ನೋಡಿ ಚೆನ್ನಾಗೈತೆ, ಕಾರ್ನರ್ ಹೋಗೈತೆ, ಇದು ಮೂಲಿ ಹೋಗೈತೆ. ನೀನು ಅವ್ರು ಕೊಟ್ಟಾಗ ಸುಮ್ಮನೆ ತಗೊಂಡು ಜೋಮಿಕ್ಕೋದಿಲ್ಲ, ನೋಡ್ಬೇಕು, ನೋಡಿ ಚೆನ್ನಾಗಿದ್ದಾವೆ ಇಲ್ಲ. ಅವ್ರು ಕೊಟ್ಟಿದ ತಕ್ಷಣ ಸುಮ್ಮನೆ ಜೋಮಿಕ್ಕೊಂಡು ಬರ್ತೀಯ. ಚೆಕ್ ಮಾಡ್ತೀನಿ ಯಾವಾಗೋ ಒಂದು ಟೈಮು. ಅದು ತುಂಬ ಯಾವಾಗೋ ಟೆನ್ಷನಾಗಿ ಏನೋ ಅಂದರೆ ಚೆಕ್ ಮಾಡಿದೆಲ್ಲ ಹಂಗೆ ಹೇಳ್ಕೊಂಡಿರ್ತೀನಿ. ಹಂಗೆ ಆಗಿ ಇಷ್ಟೊಂದು ಆಗಿದೆ. ಅಂದರೆ ಅವಾಗವಾಗ
ಕೊಡ್ತಾ ಇದ್ರೆ ಹೋಗ್ತಾ ಇದ್ವು, ಸೇಲ್ ಮಾಡಿದರೆ ಯಾಕಾದ್ರು ಅಂಗಡಿಗೆ ಹೋದ್ರೆ ಪೆಟ್ರೋಲ್ಗೂ ಕೊಟ್ಟಿದ್ರೆ ಆಗ್ತಾಯಿತ್ತು. ನಾನು ಸುಮ್ಮನೆ ಇಟ್ಟಿದ್ದಲ್ಲ, ಹಂಗಾಗಿ ಇಷ್ಟು ಉಳ್ಕೊಂಡಿದ್ದಾವೆ. ಬ್ಯಾಂಕಿಗೆ ಹೋದರೆ ಚೇಂಜ್ ಮಾಡಿಕೊಡ್ತಾರೆ ಅವ್ರು ತಗೊಂಡ್ಬಿಟ್ಟು. ಇಲ್ಲಿ ಅಡುಗೆ ರೂಮಿಗೆ ಊಟಕ್ಕೆ ಬಂದ್ಬಿಟ್ಟು ಅನ್ನ ಮಾಡಿದ್ದೀನಿ, ಮತ್ತು ಮೊಸರು ಸ್ವಲ್ಪ ಜಾಸ್ತಿ ಇತ್ತು ಅಂತ ಹೇಳ್ಬಿಟ್ಟು ಮೊಸರಿನ ಸಾಂಬಾರು ಮಾಡಿದ್ದೀನಿ. ಮತ್ತು ನೆಕ್ಸ್ಟ್ ಡೇ ವ್ಲಾಗ್ನ ಕಂಟಿನ್ಯೂ ಮಾಡ್ತಾಯಿದ್ದೀನಿ. ಮತ್ತು ಇವತ್ತು ನಮ್ಮ ಮನೆಯವರು ಬೋಂಡ ಅಥವಾ ಈರುಳ್ಳಿ ಪಕೋಡ ಏನಾದರೂ ಮಾಡು ಅಂತ ಹೇಳ್ತಾಯಿದ್ರು. ಹಂಗಾಗಿ ಮೆಣಸಿನ್ಕಾಯಿ ಇರಲಿಲ್ಲ, ಬಜ್ಜಿ ಮೆಣಸಿನ್ಕಾಯಿ, ಹಂಗಾಗಿ ಈರುಳ್ಳಿ ಬೋಂಡ ಮಾಡೋಣ ಅಂತ ಹೇಳ್ಬಿಟ್ಟು ಈರುಳ್ಳಿ ಎಲ್ಲ ಕಟ್ ಮಾಡಿಕೊಂಡು ಕಲಿಸ್ಕೊತಾ ಇದ್ದೆ. ಸೊ ಇದರಲ್ಲಿ ಸಬ್ಬಸಿಗೆ ಸೊಪ್ಪು ಹಾಕ್ಕೊಂಡ್ರೆ ತುಂಬ ಚೆನ್ನಾಗಿರುತ್ತೆ. ಸೊ ಅದ್ರ ಜೊತೆಗೆ ಸಬ್ಬಸಿಗೆ ಸೊಪ್ಪೇನು ನಾನು ಹಾಕ್ಕೊಂಡಿಲ್ಲ, ಇದು ಕರಿಬೇವಿನ ಸೊಪ್ಪು, ಹಸಿ ಕರಿಬೇವಿನ ಸೊಪ್ಪಿತ್ತು, ಹಂಗಾಗಿ ಅದನ್ನು ಕೂಡ ಚಿಕ್ಕ ಚಿಕ್ಕದಾಗಿ ಕಟ್ ಮಾಡಿ ಹಾಕ್ಕೊಂಡಿದ್ದೀನಿ. ಹಾಗೆ ಕಡಲೆ ಹಿಟ್ಟು ಸೇರಿಸ್ಕೊಂಡಿದ್ದೀನಿ. ಒಂದು ಸ್ಪೂನಷ್ಟು ಜೀರಿಗೆನ ಹಾಕ್ಕೊಂಡಿದ್ದೀನಿ. ಜೀರಿಗೆನ ಸ್ವಲ್ಪ ಕೈಯಲ್ಲಿ ಈ ಥರ ಕ್ರಷ್ ಮಾಡಿಕೊಂಡು ಹಾಕ್ಕೊಂಡ್ರೆ ಸ್ವಲ್ಪ ಫ್ಲೇವರು ಚೆನ್ನಾಗಿ ಬಿಟ್ಕೊಡುತ್ತೆ. ಅದಾದಮೇಲೆ ಒಂದು 2 ಚಿಟಿಕೆಯಷ್ಟು ಅಡುಗೆ ಸೋಡಾನ ಸೇರಿಸ್ಕೊಂಡಿದ್ದೀನಿ, ಮತ್ತು ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಕೊಂಡಿದ್ದೀನಿ, ಮತ್ತು ಖಾರಕ್ಕೆ ತಕ್ಕಷ್ಟು ಚಿಲ್ಲಿ ಪೌಡ್ರ್ ಸಹ ಆ್ಯಡ್ ಮಾಡ್ಕೊಂಡಿದ್ದೀನಿ. ಸೊ ಇದಿಷ್ಟನ್ನು ಆ್ಯಡ್ ಮಾಡಿಕೊಂಡು ಒಂದ್ಸಲ ಚೆನ್ನಾಗಿ ಎಲ್ಲ ಮಿಕ್ಸ್ ಮಾಡ್ಕೊತೀನಿ. ಸ್ವಲ್ಪ ನೀರನ್ನ ಹಾಕ್ಕೊಂಡು, ಒಂದೇ ಸತಿ ನೀರು ಹಾಕ್ಕೊಂಡ್ರೆ ಕನ್ಸಿಸ್ಟೆನ್ಸಿ ಗೊತ್ತಾಗೋದಿಲ್ವಲ್ಲ, ಹಂಗಾಗಿ. ಸೊ ಕೊತ್ತಂಬರಿ ಸೊಪ್ಪು ಮತ್ತು ಇದರಲ್ಲಿ ಸಬ್ಬಸಿಗೆ ಸೊಪ್ಪು ಹಾಕ್ಕೊಂಡ್ರೂ ಟೇಸ್ಟು ಚೆನ್ನಾಗಿರುತ್ತೆ. ಸೊ ಕೊತ್ತಂಬರಿ ಸೊಪ್ಪನ್ನು ಖಾಲಿಯಾಗಿತ್ತು, ಸಬ್ಬಸಿಗೆ ಸೊಪ್ಪು ಸಹ ತಗೊಬಂದಿಲ್ಲ, ಹಂಗಾಗಿ ಮನೇಲಿ ಏನೇನಿರುತ್ತೆ ಅದನ್ನೇ ಹಾಕ್ಕೊಂಡು ಕಲಿಸ್ಕೊಂಡು ಮಾಡ್ಕೊತಾ ಇದ್ದೀನಿ. ಒಂಚೂರು ತೆಳ್ಳಗೆ ಅನ್ನೋ ಥರನೇ ಕಲಿಸ್ಕೊಬೇಕು, ಮತ್ತು ಈರುಳ್ಳಿನಷ್ಟೇ ಸ್ವಲ್ಪ ಉದ್ದುದ್ದವಾಗಿ ತೆಳ್ಳಗೆ ಕಟ್ ಮಾಡಿಕೊಂಡ್ರೆ ಚೆನ್ನಾಗಿರುತ್ತೆ ತಿನ್ಬೇಕಾದ್ರೆ, ಸ್ವಲ್ಪ ಕ್ರಿಸ್ಪಿಯಾಗಿ ಬರುತ್ತೆ, ಮತ್ತು ಕರಿಬೇಕಾದ್ರೂ ಬೇಗ ಈರುಳ್ಳಿ ಎಲ್ಲ ಚೆನ್ನಾಗಿ ಬೆಂದ್ಬಿಡುತ್ತೆ. ಸೊ ಈ ಸತಿ ಆಯಿಲ್ನ ಚೇಂಜ್ ಮಾಡಿದ್ದೀನಿ. ಯಾವಾಗಲೂ ನಾನು ಸನ್‌ಪ್ಯೂರ್ ಆಯಿಲ್ನೇ ಯೂಸ್ ಮಾಡ್ತಾಯಿದ್ದೆ. ಸೊ ಈ ಸತಿ ಡಿ-ಮಾರ್ಟ್‌ಗೆ ಹೋಗಿದ್ವಲ್ಲ, ಅಲ್ಲಿ ಸನ್‌ಪ್ಯೂರ್ ಆಯಿಲ್ ಇರಲಿಲ್ಲ, ಖಾಲಿಯಾಗಿತ್ತು, ಬರೀ ಬೇರೆ ಥರದ್ದೆಲ್ಲ ಇತ್ತು. ಹಂಗಾಗಿ ಈ ಸತಿ ಗೋಲ್ಡ್ ವಿನ್ನರ್ ಟ್ರೈ ಮಾಡೋಣ ಅಂತ ಹೇಳ್ಬಿಟ್ಟು ತೊಗೊಬಂದಿದ್ದೆ. ಸೊ ಜಾಸ್ತಿ ಏನು ತೊಗೊಬಂದಿರಲಿಲ್ಲ, ಒಂದು 2-3 ಪ್ಯಾಕೆಟ್ ತೊಗೊಬಂದಿದ್ದೆ ಅನಿಸುತ್ತೆ. ಸೊ ಇದನ್ನು ನೋಡೋಣ ಅಂತ ಹೇಳ್ಬಿಟ್ಟು ಅದು ಖಾಲಿಯಾಗಿದ್ದಕ್ಕೆ ತೊಗೊಬಂದೆ ಅಷ್ಟೇ, ಅಕಸ್ಮಾತ್ ಅದು ಇದ್ದಿದ್ದರೆ ಇದನ್ನು ತೊಗೊಂಬರ್ತಾ ಇರಲಿಲ್ಲ. ಸೊ ಎಣ್ಣೆ ಪ್ಯಾಕೆಟ್ ಕಟ್ ಮಾಡಿಕೊಂಡು ಎಣ್ಣೆ ಎಷ್ಟು ಬೇಕೋ ಅಷ್ಟನ್ನು ಬಾಣಲಿಗೆ ಹಾಕ್ಕೊಂಡು ಬಿಸಿ ಆಗೋದಕ್ಕೆ, ಇನ್ನು ಮಿಕ್ಕಿದ್ದನ್ನು ಆಯಿಲ್ ಡಬ್ಬಕ್ಕೆ ಹಾಕ್ಬಿಟ್ಟು ಸ್ವಲ್ಪ ಬಸ್ಕೊಳ್ಳಿ ಅಂತ ಹೇಳ್ಬಿಟ್ಟು ಹಂಗೆ ಇಟ್ಟಿದ್ದೆ.